ನಮ್ಮ ಕುಂದಾಪುರ ಹಳ್ಳಿಗೆ ಒಬ್ಳ ಅಜ್ಜಿ ಇದ್ದಾಳೆ. ಅವಳಿಗೆ ಕೂಲಿದ್ದೆ ಆಧಾರವೇ ಇಲ್ದೆ. ಅದು ಹೊಯ್ಲಿ ಅವಳಿಗೆ ಒಂದು ಹೆಜ್ಜೆಯೂ ನಡುಕತ್ತಿಲ್ದೆ. ಹೀಗಿ ಪತಿ ಒಂದಿನ ದೈದ್ ಮನೆ ಹಬ್ಬ ಬಂತೆ. ಇವಳಿ ನಡುಕತ್ತಿಲ್ಲ ಮಣ್ಣಿಲ್ಲ. ಆರು ಉಮೇದು ಮಾಡ್ಕೊಂಡ ಒಂದೊಂದೇ ಹೆಜ್ಜೆ ಇಡ್ತಾ ಹೋದಾಳೆ. ಹಾತಿ ಪತಿಗೆ ಒಂದ್ ಹಾಡಿ ಮಧ್ಯ ಒಂದ್ ಹುಣಸಿ ಹಣ್ಣಿನ ಮರ್ದಂಗೆ ಹುಣಸಿ ಎಗ್ಲಂಗೆ ಹುಣಸಿ ಹಣ್ಣಿನ ರಾಶಿ ಕೊಂಡಾಳೆ. ಅದನ್ನ ಕೊಂಡಿ ಉಳಿ ಬಾಯಿ ನೀರ್ ಶುರುವಾಯ್ತೆ. ಅತ್ತಿತ್ತುಕೊಂಡಾಳೆ, ಎಂತದು ಸಿಕ್ಕಲ್ಲೆ. ಕಡಿಗೆ ಕೊಯ್ಯಂಗಿದ್ದದ್ದು ಕೋಲ್ ಕಂಡಾಳೆ. ಆಮೇಲೆ ತಡಬಾಡು ಮಾಡ್ಲ. ಆ ಹುಣಸಿ ಎಗ್ಲಿ ರಪ ರಪ ಜಪ್ಪು ಶುರು ಮಾಡ್ದಾಳೆ. ಅವಳು ಜಪ್ಪು ಹೊರ್ತಕ್ಕೆ ಆ ಕೋಲ್ ಎಂಬುದು ಹುಣಸಿ ಹಣ್ಣಿನ ಎಗ್ಲಿ ಹೋಗಿ ಸಿಕ್ಕಬಿತ್ತೆ. ಅತ್ಲೆ ಹುಣಸಿ ಹಣ್ಣು ಬೀಳ್ಲ, ಇತ್ಲೆ ಕೋಲು ಬೀಳ್ಲ. ಹಳೆಯರಾರು ಆಸೆ ಕಮ್ಮಿ ಆಗ್ತ. ಅವಳ ಪಜಿತಿ ಅವಳಿಗೆ ಗೊತ್ತೆ. ಸುಮಾರು ಹೊತ್ತ ಕೋಲನ್ನೇ ಕಾಂತ ಕೂಕೊಂಡಾಳೆ. ಕಾಂತ ಕೂಕೊಂಡ್ರೆ ಕೋಲ್ ಕಾಳ ಬೀಳುತ್ತಾ? ಅದು ಆ ಹಾಡಿ ಮಧ್ಯೆ ಯಾರು ಬತ್ರ ಕಡಿಕಿ ಎಣ್ಸ್ಕೊಂಡಾಳೆ. ಈ ಕೋಲನ್ನ ಗಾಳಿ ಒಂದೇ ಕೆಳಗ್ ಬೀಳ್ಸ್ಕ. ಹಂಗಾರ ನಾನು ಗಾಳಿ ದೇವ್ರಿಗೆ ಒಂದು ಹರ್ಕಿ ಹೊತ್ಕಂತಿ ಅಂದಳಿಕಿ ಒಂದು ಹರ್ಕಿ ಹೊತ್ಕೊಂಡಾಳೆ. ಕಡಿಕ್ ಒಂದ್ ಸಣ್ಣ ಗಾಳಿ ಬಂತೆ. ಆ ಗಾಳಿಗೆ ಎಗಲ ಅಲ್ಲಾಡಿ ಕೋಲ್ ಕೆಳ ಬಿತ್ತೆ. ಕಡಿಕ ಆ ಕೋಲ್ ತಕೊಂಡ ಸೀದಾ ಮನಿಗೆ ಹೋದಾಳೆ. ಇದ್ರಿಂದ ನಮ್ಗೆ ಎಂತ ಗೊತ್ತಾಗ್ತ ಹೇಳಿ? ಕಲ್ತದ್ದು ಹೆಚ್ಚಾರೆ ಕಾಲ ಮೇಲ್ ಹೊತ್ತ ಗಾಳಿ ಬರ್ಕ ಮನಿಗೆ ಹೋಯ್ಕ. ನಮ್ಮ ಕುಂದಾಪುರ ಭಾಷೆ ಎಷ್ಟು ಚಂದ ಅಲ್ದೆ. ಧನ್ಯವಾದಗಳು.